ಗುಡ್ ಮಾರ್ನಿಂಗ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮಾನ್ಯ 814 ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫಸ್ಟ್ ಡೇ ವ್ಲಾಗ್. ಇವತ್ತು ಏನೇನು ಮಾಡೋಣ ಅಂತ ನೋಡೋಣ. ಇವತ್ತು ನಾನು ಫಸ್ಟ್ ವ್ಲಾಗ್, ನನಗೆ ಏನು ಮಾತಾಡಬೇಕು ಏನೂ ಗೊತ್ತಾಗ್ತಿಲ್ಲ. ಸೊ ಹೋಗ್ತಾ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಲೈಕ್ ರ್ಯಾಂಡಮ್ ವ್ಲಾಗು, ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಸೊ ಫಸ್ಟ್ ಇವಾಗ ಟೈಮ್ 10:30, ಓಕೆನಾ. ಫಸ್ಟ್ ಇವತ್ತು ಏನು ಕೆಲಸ ಅಂದರೆ, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ಇದೆ. ಸೊ ಹಾಸ್ಪಿಟಲಿಗೆ ಹೋಗಬೇಕು. ಸೊ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಏನು ಅಂತ. ನೆಕ್ಸ್ಟ್ ಮೇ ಬಿ ನಮ್ಮ ಅಜ್ಜಿ ಮನೆಗೆ ಹೋಗಬೇಕು. ನಾನು ಅಜ್ಜಿ ಮನೆಯಲ್ಲಿ ಒಂದು ವೀಡಿಯೋ ಶೂಟ್ ಮಾಡಬೇಕು, ಲೈಕ್ ರೀಲ್ ಶೂಟ್ ಮಾಡಬೇಕು. ಆ ರೀಲ್ ಶೂಟ್ ಮುಗಿಸ್ಕೊಂಡು ಮತ್ತು ನೋಡೋಣ ಇವತ್ತು ಏನೇನು ಹೆಂಗೆ ಆಗುತ್ತೆ ನೋಡೋಣ. ನನ್ನ ಫ್ರೆಂಡ್ ಮನೆಗೂ ಹೋಗಬೇಕು. ಏನಂದರೆ ನೋಟ್ಸ್ ಬರೀಬೇಕು ಅಲ್ಲಿ ಹೋಗಿ. ನೋಟ್ಸ್ ಕೊಟ್ಟವ್ರೆ ಕಾಲೇಜಿಂದ, ನೋಟ್ಸ್ ಬರೆದು ನೋಡೋಣ ಇವತ್ತು ಹೆಂಗಿರುತ್ತೆ ಏನು ಅಂತ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮಾನ್ಯ 814 ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಂಟೆಂಟ್ಸ್ಗಳು ಹೇಳಿ, ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳಿ ಗೈಡ್ ಮಾಡಿ. ನೋಡೋಣ, ನನಗೆ ಗೊತ್ತಿರೋ ಅಷ್ಟು ನಾನು ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಓಕೆನಾ. ಸೊ ಇವತ್ತು ಫುಲ್ ವ್ಲಾಗು ನಾನು ನಿಮಗೆ ತೋರಿಸ್ತೀನಿ, ಏನೇನು ಮಾಡ್ತೀನಿ, ಹೆಂಗಿರುತ್ತೆ ಇವತ್ತಿನ ಡೇ ಅಂತ. ಸೊ ಇವತ್ತು ಗೈಸ್ ಏನು ಗೊತ್ತಾ, ನೆನ್ನೆ ಸ್ಟೋರಿ ಹೇಳ್ತೀನಿ. ಸೊ ಇದು ನನ್ನ ವ್ಲಾಗ್ ನಾನು ಮಾಡ್ತಿರೋದು ಐಫೋನಿಂದ, ಓಕೆನಾ. ಐಫೋನ್ದು ಸ್ಟೋರಿ ನಾನೊಬ್ಬಳೇ ಹೇಳಲ್ಲ, ನಾನು ಮತ್ತು ನಾನಿಬ್ಬರು ಫ್ರೆಂಡ್ಸ್ ಬಂದಿದ್ರು, ಓಕೆನಾ. ಅವ್ರ ಜೊತೆ ವ್ಲಾಗ್ ಹೇಳ್ತೀನಿ ನೆನ್ನೆ ಕತೆ ಏನಾಯಿತು ಅಂತ. ನೆನ್ನೆ ನಿಜವಾಗ್ಲೂ ನಾವು ಐಫೋನ್ ತಗೊಳ್ಳೋಕ್ಕೆ ಅಂತಲೇ ಹೋಗೇ ಇಲ್ಲ. ಐಫೋನ್ ಲೈಕ್ ನಮ್ಮಪ್ಪ ನಮ್ಮ ಮಮ್ಮಿ ಮೊನ್ನೆ ಮಾತಾಡ್ಕೊ ಬಂದಿದ್ರು ಹೋಗಿ ಅಷ್ಟೇ, ಇಲ್ಲಿ ಹ್ಯಾಬಿಟ್ಯಾಟ್ ಮಾಲಲ್ಲಿ, ಓಕೆನಾ. ಮಾತಾಡ್ಕೊ ಬಂದಿದ್ರು, ಬಟ್ ಫೋನ್ ತಗೋಬೇಕು ಅಂತ ಸೀರಿಯಸ್ಲಿ ಹೋಗಿಲ್ಲ. ನಾವು ಹೋಗಿದ್ದು ಬೇರೆ ಫೋನ್ ತಗೋಬೇಕು ಅಂತ. ಬಟ್ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ ಐಫೋನ್ ಹೆಂಗೆ ಕೈಗೆ ಬಂತು. ನಾನು ನಿಜವಾಗ್ಲೂ ಐಫೋನಲ್ಲಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ. ನೋಡಿ ಗೈಸ್, ನಮ್ಮಪ್ಪ ಇವಾಗ ರೆಡಿ ಆಗ್ತಿದ್ದಾರೆ. ಏನು ಬೈಲಿ ನನ್ನ ಮಗಳು ಇವಾಗ ಏನು ಮಾಡ್ತಿದ್ದೀನಿ ನಾನು, ಏನಕ್ಕೆ ಫೋನ್ ತಗೊಟ್ಟಿತ್ತು. ಈಗ ನಿನಗೆ ಫೋನ್ ತಗೊಟ್ಟದ್ದು, ಜೋರಾಗಿ ಫೋನ್ ತಗೊಟ್ಟದ್ದು, ನೀನು ಇದರಲ್ಲಿ ಏನಾದ್ರೂ ಸಾಧನೆ ಮಾಡ್ತಾಳೆ ಅಂತ. ನಿನಗೆ ಕಲೆ ಇದೆ, ಆ್ಯಕ್ಟಿಂಗ್ ಅನ್ನೋದು ಸ್ವಲ್ಪ ಇದೆ. ಅದು ನಮ್ಮ ತಾತ ಅಥವಾ ನಮ್ಮ ಇವರಿಂದನೇ ಬಂದಿದೆ, ದೊಡ್ಡಪ್ಪನಿಂದ. ಅದರಲ್ಲಿ ನಿನಗೆ ಬಂದಿದೆ ಅಂತ ಅಂದ್ಕೊಂಡು ನಿನ್ನ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ತಗೊಟ್ಟಿದ್ದೀವಿ. ಸೊ ನೋಡೋಣ, ಪ್ರಯತ್ನ ಮಾಡು, ಗೆದ್ದರೆ ಖುಷಿ ಪಡೋಣ, ಆಗಿಲ್ಲ ಅಂದರೆ ಫೋನ್ನ ಓನ್ ಯೂಸ್ಗೆ ಇಟ್ಕೋ, ಖುಷಿ ಪಡೋಣ ಅಷ್ಟೇ. ಇದಕ್ಕೆ ಗೈಸ್ ಫೋನ್ ತಗೊಟ್ಟಿರೋದು. ಸೊ ಇವಾಗ ಹಾಸ್ಪಿಟಲಿಗೆ ರೆಡಿಯಾಗಿದೆ. ಮೇಯ್ನ್ಲಿ ನನ್ನೇ ತೋರಿಸ್ಬೇಕು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿರೋದು. ನಂದು ಚೆಕಪ್ ಇದೆ ಅಂತಲೇ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಿರೋದು. ಬ್ಲಡ್ ರಿಪೋರ್ಟ್ ಬಂತು, 1 ವೀಕ್ ಆಯ್ತೇನೋ, 1 ವೀಕ್ ಆಯಿತು ಬ್ಲಡ್ ಚೆಕಪ್ ಮಾಡಿಸಿ. 1 ವೀಕ್ ಆಯಿತು. ಮತ್ತು ಮಧ್ಯದಲ್ಲಿ ಕಾಲೇಜ್ ಇತ್ತಲ್ಲ, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಕೇಳಿದ್ವಿ, ಬನ್ನಿ 11 ಅಷ್ಟರಲ್ಲಿ ಬನ್ನಿ. ಟೈಮ್ ಆಲ್ರೆಡಿ ಇಲ್ಲಿ ನೋಡಿ, ಟೈಮು ಅಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ. ಇನ್ನು 25 ಮಿನಿಟ್ಸ್ ಐತೆ. ಏನಿಲ್ಲ, ಇಲ್ಲೇ ಅಲ್ವಾ, ಕಾರಲ್ಲಿ ಜುಯ್ ಅಂತ ಹೊಂಟೋಗ್ಬಿಡೋದು, ಓಕೆನಾ. ಅಷ್ಟೇ ಗೈಸ್. ಇವತ್ತು ಫಸ್ಟು ಡಾಕ್ಟರ್ ಹತ್ರ ಇವಾಗ ಹೋಗ್ಬಿಟ್ಟು ಬಂದು ನೋಡಿ, ಆಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ತೇನೆ, ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಅಲ್ಲಿ ನಮ್ಮ ಅಜ್ಜಿ, ನಮ್ಮ ಅಮ್ಮ, ನಮ್ಮ ಅತ್ತೆ, ನನ್ನ ತಮ್ಮನೂ ಬಂದಿರ್ತಾನೆ ಅಷ್ಟರಲ್ಲಿ, ಓಕೆನಾ. ಅವಾಗ ಮಾಡ್ತೀನಿ. ಮತ್ತು ನೆನ್ನೆ ಸ್ಟೋರಿನೂ ಹೇಳ್ತೀನಿ. ನೆನ್ನೆ ಸ್ಟೋರಿ ನಾನು ಒಬ್ಬಳೇ ಹೇಳಲ್ಲ, ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಇರ್ತಾರೆ, ಅವ್ರ ಕೈಯಲ್ಲಿ ಹೇಳಿಸ್ತೀನಿ, ಓಕೆನಾ. ಯಪ್ಪ ದೇವ್ರೆ. ಓಕೆ ಗೈಸ್, ಇವಾಗ ಹೋಗೋಣ ಹಾಸ್ಪಿಟಲಿಗೆ. ಇವಾಗ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಅಲ್ಲಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ನಮ್ಮ ಅಜ್ಜಿ ಮನೆಗೆ ಹೋದ್ಮೇಲೆ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೇನೆ, ಓಕೆನಾ. ಗೈಸ್ ಹಾಸ್ಪಿಟಲ್ಗೆ ಹೋಗಿದ್ವಿ ಗೈಸ್, 10:50 ಏನೋ ಹೋಗಿದ್ದು. ಅಷ್ಟು ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರಲ್ಲ, ಹೋದರೆ ನೋಡಿದ್ರೆ ಇನ್ನೂ ಡಾಕ್ಟರೇ ಬಂದಿಲ್ಲ. ಇವಾಗ ಟೈಮ್ ನೋಡಿ, ಇವಾಗ ಟೈಮ್ ಎಷ್ಟು ಗೊತ್ತಾ, 12:35. ಇಷ್ಟೊತ್ತಿಗೆ ಈಚೆ ಬಂದಿದ್ದೀವಿ. ಅಯ್ಯೋ
ಅರ್ಧ ದಿನ ಇಲ್ಲೇ ಮುಗ್ದೋಗ್ಬಿಡ್ತು ಇವತ್ತು. ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಡಾಕ್ಟರ್ ಕನ್ಸಲ್ಟೇಷನ್ ಇತ್ತು. ಅದನ್ನ ಮುಗಿಸ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೀವಿ. ಇನ್ನೂ ತಿಂಡಿನೂ ಮಾಡಿಲ್ಲ ನಾನು ನೋಡಿ ಎದ್ದು. ಇವಾಗ ಹೋಗಿ ತಿಂಡಿ ತಿಂದು, ಇನ್ನೇನು ಊಟದ ಲೆಕ್ಕನೇ ಅದು, ಊಟ ತಿಂದು ನೋಡೋಣ ನೆಕ್ಸ್ಟ್ ಏನು ಮಾಡೋದು ಅಂತ ಇವಾಗ ಹೋಗ್ಬೇಕು. ನಮ್ಮ ಅಜ್ಜಿ ಮನೆಗೆ ಬಂದೆ ಗಾಯ್ಸ್. ನೋಡಿ ಎಲ್ಲ ಹೆಂಗೆ ಮಲ್ಗೋರೆ ಗೊತ್ತವ್ರೆ ನೋಡಿ. ಓ ಇವನ್ ಯಾರು ಕರಿಯಕ್ಕೆ ಕಾಣಿಸ್ಲೇ ಇಲ್ಲ. ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಆ ತಂಗ ತಿನ್ನು ಫಸ್ಟ್. ಒಂದು ನಿಮಿಷ ಕೊಡಿರಿ. ಬೇಡ, ಒಂದು ನಿಮಿಷ ಕೊಡು. ಮಾಡ್ತಾರೆ ಹೋಗೋ. ಹಿಂಗೆ ಮೊಬೈಲ್ ನೋಡ್ಕೊಂಡು ತಿನ್ನೋದು ಹೆಂಗೆ ನೋಡಿ. ನೋಡಿ ಇವ್ರು ಯಾವಾಗಲೂ ಇದೊಂದು ಹಿಂಗೆ ಇದೊಂದು ಜಾಗ ಬಿಟ್ಟು ಹೋಗಲ್ಲ. ಮಜ್ಜು ರಿಪೋರ್ಟ್ ನೋಡ್ತಿರ್ತಾರೆ. ರಿಪೋರ್ಟ್ ತಿಂಡಿ ತಿನ್ಬಿಟ್ಟು ಗೈಸ್ ನೋಡೋಣ, ರೀವ್ ಶೂಟ್ ಮಾಡಬೇಕಲ್ವಾ, ಪ್ಲ್ಯಾನ್ ಮಾಡೋಣ. ಓಕೆನಾ? ಆಮೇಲೆ ಸಿಗ್ತೀವಿ. ತಿಂಡಿ ತಿನ್ಬಿಟ್ಟು ತಿನ್ನು ಫಸ್ಟು. ಓಹೋ ಆಡ್ತಾನೆ. ಮುಖ ತೋರಿಸ್ತಾನಿದ್ದು ನೋಡಿ ಗೈಸ್. ಇವನ ಹೆಸರು ಚೋಟು. ಇವನ್ನ ಚೋಟು ಚೋಟು ಅಂತ ಕರಿತೀವಿ. ಇವನು ನನ್ನ ಮಾನು ತಮ್ಮ. ಒಂದು ರೀಲ್ ಶೂಟ್ ಮಾಡಬೇಕು ಅನ್ನಲ್ಲ, ಸೊ ಆ ರೀಲ್ನ ಇವಾಗ ಶೂಟ್ ಮಾಡೋದ ಅಂತ ಪ್ರತೀಕ್ಷಾ ಬರ್ತಾವಳೆ. ರೆಡಿ ಆಗಿಬಿಟ್ಟು ರೀಲ್ ಶೂಟ್ ಮಾಡಬೇಕು ಗೈಸ್. ನೋಡೋಣ. ಸೊ ಹೆಂಗೆ ಅಂದರೆ ಇವಾಗ ಗೈಸ್ ಅವರು ಡ್ರೆಸ್ ನೋಡಿದವ್ರೆ. ಬನ್ನಿ ಅವ್ರನ್ನ ತೋರಿಸ್ತೀನಿ ಫಸ್ಟ್. ನೋಡಿ ಡ್ರೆಸ್ ಅವ್ರೆ ಗೈಸ್. ನೋಡಿ ಎಲ್ಲ ಮಧ್ಯಾಹ್ನ ಏನು ಡಯಟ್ ಮೇಂಟೈನ್ ಮಾಡ್ತವ್ರೆ ನಮ್ಮ ಮನೆಯಲ್ಲಿ. ಅದೇನು ಕೋಸಂಬರಿ ಮಾಡ್ಕೊ ತಿಂತವ್ರೆ ನೋಡಿ ಎಲ್ಲರೂ. ಅನ್ನ ತಿನ್ನಿರಿ, ಹೊಟ್ಟೆ ತುಂಬ ಮುದ್ದೆ ತಿನ್ನಿರಿ ಅಂದರೆ ಇದು ತಿನ್ನಬೇಕು ಅನ್ನಿಸ್ತಂತೆ, ಅದಕ್ಕೆ ಇದು ಮಾಡ್ಕೊಂಡು ತಿಂತವ್ರೆ. ಇಲ್ಲೊಬ್ರು ಅವ್ರು ಇವರೇ ಮೇಯ್ನ್ ಇದಕ್ಕೆ ಕಾರಣ. ಸುಮ್ಮನಿರು. ಇಲ್ಲಿ ನೋಡಿ ಗೈಸ್ ಮೆಣಸಿನ್ಕಾಯಿ ಅಗದ್ಬಿಟ್ಟವನೇ ಇವನು ಪುಣ್ಯಾತ್ಮ. ಬಂದ್ರು ಗೈಸ್. ಗೈಸ್ ರೀಲ್ ಶೂಟ್ ಮಾಡ್ತಿದ್ದೀವಿ ಗೈಸ್. ಇವಾಗ ಇದು ಫಸ್ಟ್ ಕಾಸ್ಟ್ಯೂಮ್ ಗೈಸ್. ಸನ್ನಿಧಿ ಬರಲಿಲ್ಲ, ಕರ್ಕಬ ಹೋಗಿ ಗೈಸ್. ಇದು ನನ್ನ ಫಸ್ಟ್ ಕಾಸ್ಟ್ಯೂಮ್. ನೋಡಿ ಹೆಂಗಿದೆ ಅಂತ ಹೇಳಿ. ಓಕೆನಾ? ಇವಾಗ ಫಸ್ಟ್ ಟ್ರಾನ್ಸಾಕ್ಷನ್ ವಿಡಿಯೋ ಮಾಡ್ತಾಯಿದ್ದೀವಿ. ಸಾರಿ, ಟ್ರಾನ್ಸಿಷನ್ ವಿಡಿಯೋ. ಟ್ರಾನ್ಸಿಷನ್ ವಿಡಿಯೋ ಮಾಡ್ತಾಯಿದ್ದೀವಿ ಇವಾಗ. ಸೊ ಫಸ್ಟ್ ಟೇಕ್ ತೊಗೊಂಡಾಗೈತೆ, ಇನ್ನು ನೆಕ್ಸ್ಟ್ ಟೇಕ್ ತೊಗೋತಾ ಇದ್ದೀನಿ ಗೈಸ್. ನೋಡಿ ಪ್ರತೀಕ್ಷಾ. ಪ್ರತೀಕ್ಷಾ ನೆನೆ ಸ್ಟೋರಿ ಹೇಳು. ಅಯ್ಯೋ ಹೇಳೆ. ಐಫೋನ್ ಸ್ಟೋರಿ. ನಾವು ಐಫೋನ್ ತಗೊಳಕ್ ಹೋಗಿದ್ವಿ ನೆನೆ. ಓಪೋ ರೆನೋ ನೋಡ್ಕೊ ಬರಕ್ಕೆ ಅಂತ ಹೋದ್ವಿ. ಲಿಟ್ರಲಿ ನಾವು ಫೋನ್ ತಗೋಬೇಕಂತಾನೆ ಹೋಗಿರ್ಲಿಲ್ಲ, ನೋಡ್ಕೊ ಬರೋದಾ ಅಂತ ಹೋಗಿದ್ದಷ್ಟೇ. ನೋಡ್ಕೊ ಬರೋದಾ ಅಂತ ಹೋಗ್ಬಿಟ್ಟು ಅಯ್ಯೋ ಕತೆ. ನಮ್ಮ ಅಪ್ಪ ಯಾವ್ದು ಚೆನ್ನಾಗೈತೆ ಇದ್ರಲ್ಲಿ ನೋಡಿ ಅಂದರು. ಪಾಪ ಇದು ಚೆನ್ನಾಗೈತೆ ಅಂದ್ರು. ಹೋಗ್ಬಿಟ್ಟು ಏನು ಬುಕ್ ಮಾಡಿಬಿಟ್ಟೆ ಬಂದ್ಬಿಟ್ಟವ್ರೆ. ಆಮೇಲೆ ನಾವು ಹಿಂಗೆ ಮಾಲ್ ಸುತ್ತಾಡ್ಕೊ ಬರೋಣ ಅಂತ ಹೋಗಿದ್ವಿ. ಅಷ್ಟರಲ್ಲಿ ವಾಪಸ್ ಕರೆದ್ಬಿಟ್ಟು ಅನ್ಬಾಕ್ಸ್ ಮಾಡಿ ಅಂತ ಅಂತವ್ರೆ. ಲಿಟ್ರಲಿ ಫುಲ್ ಸರ್ಪ್ರೈಸ್. ಆ್ಯಕ್ಚುಲಿ ಅದನ್ನ ವ್ಲಾಗ್ ಮಾಡಬೇಕಾಗಿತ್ತು. ಏನು ಮಾಡೋದ, ಅರ್ಧಂಬರ್ಧ ಆಯಿತು ಅನಿಸುತ್ತೆ. ಒಟ್ಟು ನಾನು ನೆನ್ನೆ ಮಾಡಲಿಲ್ಲ ಗೈಸ್. ಇವಾಗ ಶೂಟ್ ಮಾಡೋಣ. ಇವಾಗ ಇದೊಂದು ಟೇಕ್ ತೊಗೊಳ್ಳೋಣ. ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಹಾಕೋಬೇಕು. ಅದಾದ್ಮೇಲೆ ಸ್ಯಾರಿ ಹಾಕೋಬೇಕು. ಸ್ಯಾಟರ್ಡೆ ವ್ಲಾಗ್ ಮಾಡ್ತಿದ್ದೀನಿ ಕಣ್ರು. ಏನ್ರು ನೀವುಗಳು ನಾಯಿಗಳು ಇದಕ್ಕೆ ವ್ಲಾಗ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತೀರಾ ನೀವು. ಸಚ್ ಅ ನಾನ್ಸೆನ್ಸ್ ಪೀಪಲ್.
ಗೈಸ್ ಸುಮ್ನೆ ಬರೀರಿ ಅಂದ್ರೆ ಬರ್ದ್ಬಿಡ್ಬೋದು ಗೈಸ್. ಈ ಬಾರ್ಡರ್ ಲೈನ್ ಎಲ್ಲ ಹಾಕೊಂಡ್ ಬರೀರಿ ಅನ್ನೋದೈತಲ್ಲ ಅದಷ್ಟು ಅವ್ರು ಹೇಳಲೇ ಇಲ್ಲ ಇಷ್ಟು ಬಾರ್ಡರ್ ಹಾಕು ಅಂತ, ಬರೀ ಹಿಂಗೊಂದ್ ಲೈನ್ ಹಾಕು ಮಾರ್ಜಿನ್ ಹಾಕು ಅಂದವ್ರೆ. ಇವಳೇ ಕ್ರಿಯೇಟ್ ಮಾಡ್ಕೊಳ್ಳೋದು ಕಂಟೆಂಟ್ ಬೇಕು. ಇವಾಗ ಇದಕ್ಕೆ ಹಾಕು, ಈ ಮಕ್ಳು ಏನೇನ್ ಅಂತಾರೋ ಇನ್ನು ನನ್ ಗೆಳಕ್ಕೆ ಬಿಡಲ್ಲ ಅಂತ. ಈ ನನ್ ಮಕ್ಳು ಅವರೆಲ್ಲ ಗೈಸ್, ಈ ನನ್ ಮಕ್ಳು ನಾನೇ ಮೀಮ್ಸ್ ನಾನೇ ಹೇಳ್ಬಿಡ್ತೀನಿ. ಈ ನನ್ ಮಕ್ಳು ಅವರೆಲ್ಲ ಏನ್ ಮಾತಾಡಕ್ಕೂ ಬಿಡಲ್ಲ. ಬ್ಲಾಗ್ ಮಾಡು ಅಂತಾರೆ, ಬ್ಲಾಗ್ ಅಲ್ಲೆಲ್ಲ ಅವರೇ ಮಾತಾಡಿರ್ತಾರೆ, ನಾನೇನ್ ಮಾತಾಡ್ಲಿ? ಹಿಂಗೆ ಜನಗಳು. ಗೈಸ್ ಏನ್ ಗೊತ್ತಾ, ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಏನಕ್ಕೆ ಅಂದ್ರೆ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. ಹೋಗ್ಬಿಟ್ಟು ಇವಾಗ್ಲೇ ಸ್ವಲ್ಪ ಬರ್ದ್ ಮುಗಿಸ್ಬಿಟ್ಟು ಹೋಗಿ ಚೆನ್ನಾಗಿ ಊಟ ಮಾಡ್ಬಿಟ್ಟು ಮಲ್ಕೋಬೇಕು. ಅದಕ್ಕೆ ಸೊ ಇವಾಗ ಸನ್ನಿಧಿ ಅವರು ಬಾಯ್ ಬಾಯ್. ನಾನು ಇನ್ನೂ ಎಂಡೇ ಮಾಡಿ ಅಂತಂದ್ರು. ಲೈಕ್ ಮಾಡಿ ಅನ್ನೋ, ಶೇರ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಯ್ತು ಗೈಸ್ ಏನ್ ಗೊತ್ತಾ, ಇವಾಗ ಅದೇ ಸನ್ನಿಧಿ ಅವ್ರ ಕೈಲಿ ಫೋನ್ ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅವ್ರು ಇವಾಗ ನನ್ನ ವಿಡಿಯೋಸ್ನ ಎಡಿಟ್ ಮಾಡ್ಕೊಡ್ತಾರೆ. ನಾನು ಎಡಿಟರು ಕೊಟ್ಬಿಟ್ಟು. ಅಲ್ಲ ಗೈಸ್, ಎಡಿಟರ್ ಅಂತ ಹೇಳ್ತಾರೆ, ಸ್ಯಾಲ್ರಿ ಕೊಡ್ತಾರೆ ಕೇಳಿ ಫಸ್ಟ್. ನನಗ್ ಬರ್ಲಿ ಗೈಸ್, ಕೊಡ್ತೀನಿ. ಅವಳು ಎಡಿಟ್ ಮಾಡೋದನ್ನ ಎಲ್ಲಾ ಜನನು ಲೈಕ್ ಮಾಡ್ಬಿಟ್ಟು ನನ್ಗೆ ಸೊ ಸಪೋರ್ಟ್ ಮಾಡಿ ಗೈಸ್, ನನಗೆ ಮಾಡಿದಾಗ ಕೊಡ್ತೀನಿ ಅಲ್ವಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಓಕೆ ಗೈಸ್, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೇಳ್ರೆ ಕರೆಕ್ಟಾಗಿ ಎಂಡ್ ಮಾಡ್ತೀನಿ ಇರ್ರೆ ಮಾಡಿ. ಸೊ ಗೈಸ್ ಪ್ಲೀಸ್ ನನ್ನ ಸಪೋರ್ಟ್ ಮಾಡಿ, ನನ್ನ ಬ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಐಡಿಯಾಸ್ ಇದ್ರೆ ಕೊಡಿ. ಇಲ್ಲಾಂದರೆ ನಾನು ಚೆನ್ನಾಗಿ ಮಾಡ್ತಿದ್ದೀನೋ, ಚೆನ್ನಾಗಿ ಮಾಡ್ತೀನೋ, ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಆಗಬೇಕು ಅಂತ ಏನಿದ್ರೂ ಅದನ್ನ ಕಮೆಂಟಲ್ಲಿ ತಿಳಿಸಿ. ಅದನ್ನ ಚೇಂಜ್ ಮಾಡ್ಕೊಳ್ಳೋದ, ಹೊಸ ಏನಾದ್ರು ಇದ್ರೆ ಟ್ರೈ ಮಾಡೋದ. ಸೊ ನಾಳೆ ಆದರೆ ಯಾವ್ದಾದ್ರು ಬ್ಲಾಗ್ ಮಾಡ್ತೀವಿ. ಅವಾಗ ತಾನೇ ಅಂದ್ಲು ನಾಳೆ ಸ್ಟೋರಿ ಹಾಕ್ತೀನಿ ಫ್ರೆಂಡ್ಶಿಪ್ದು. ಈಗ ಆಲ್ರೆಡಿ ಬಂದ್ಬಿಟ್ಟು ಏನದು ಅದು ನೆನಪಿಲ್ಲ ಬಿಡಿ. ಏನು ಮಾಡ್ಬೇಡಿ, ಲೈಕ್ ಮಾಡ್ಬೇಡಿ, ಸಬ್ಸ್ಕ್ರೈಬ್ ಮಾಡ್ಬೇಡಿ, ಸ್ಟೋರಿ ಬ್ಲಾಗ್ ನಮ್ದು ಅಲ್ಲ. ಅವ್ರು ಕೇಳಿ ನಿಮ್ಗೆ ನಮ್ ಫ್ರೆಂಡ್ಶಿಪ್ ಸ್ಟೋರಿ ಬ್ಲಾಗ್ ಬೇಕು ಅಂದ್ರೆ ನಾನ್ ಮಾಡ್ತೀನಿ. ಇಲ್ಲ ಎಲ್ಲ ಕಡೆ ಯಾರೇ ಸಬ್ಸ್ಕ್ರೈಬರ್ ಇದಾರೆ ಫಸ್ಟ್ ಆಫ್ ಆಲ್. ಸೊ ಗೈಸ್ ಏನ್ ಗೊತ್ತಾ, ಆಯ್ತು ನಾಳೆ ನಮ್ದು ಯಾವ್ದಾದ್ರು ಚಾಲೆಂಜಿಂಗ್ ಬ್ಲಾಗ್ ಮಾಡ್ತೀನಿ. ಇವ್ರು 3 ಜನನು ಹಾಕೊಂಡು ನಾಳೆ ಫುಲ್ ಬ್ಲಾಗ್ ಮಾಡ್ಬಿಟ್ಟು ಒಂದು ರೀಲ್ ಶೂಟ್ ಐತೆ, ಒಂದೇ ಒಂದು ರೀಲ್ ಶೂಟ್. ಅದನ್ನ ಮುಗಿಸ್ಕೊಬಂದು ಇವ್ರ ಜೊತೆನೆ ಇನ್ನು ಮತ್ತೆ ಬರೀಲೂ ಬೇಕಲ್ವಾ, ಇನ್ನ ಸ್ವಲ್ಪ ಐತೆ, ಬಿಸಿ ಪರ್ಸನ್ ಬರಿಬೇಕು. ಓಕೆ ಗೈಸ್, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್. ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಅಷ್ಟೇ ಅಷ್ಟೇ. ಬೇಡ ಕರೆಕ್ಟಾಗಿ ಮಾಡು, ನಮ್ದರನೇ ಮಾಡು, ತಿರುಗಿಸು. ಅಷ್ಟೇ ಗೈಸ್. ಸೊ ವಿ ಆರ್ ಎಂಡಿಂಗ್. ಅಷ್ಟೇ.